ಪೂರ್ಣ ಪ್ರಮಾಣದ ತನ್ನ ಶಕ್ತಿಯನ್ನು ಇವತ್ತು ನಮ್ಮ ಭಾರತೀಯ ಟೀಮ್ ಹಾಕ್ಕೊಂಡು ಎದುರಿಸಬೇಕಾಗಿದೆ. ಇಲ್ಲಾಂತಂದ್ರೆ ಈಗಾಗಲೇ ಅಜೇಯವಾಗಿ ಉಳಿದ ಟೀಮ್ ಏಷ್ಯಾ ಕಪ್ದಲ್ಲೇ ಅದು ಕೊನೆಯ ಒಂದು ಪಂದ್ಯ ಫೇಲ್ಯೂರ್ ಆಯ್ತಪ್ಪ ಅಂದ್ರೆ ಸಹಜವಾಗಿ ದೊಡ್ಡ ನಿರಾಶೆ, ದೊಡ್ಡ ವಿರೋಧ ಭಾರತದಲ್ಲೂ ವ್ಯಕ್ತ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಸಹಜ ನಮ್ಮಲ್ಲಿ ನಾವು ಭಾಳ ಅದನ್ನು ತೀವ್ರವಾಗಿ ತೊಗೊಂಡ್ಬಿಡ್ತೀವಿ. ಗೆಲುವು ಸೋಲು ಅದು ಕ್ರಿಕೆಟಿನ ಆಟ ಆಗಿ ನೋಡಲಾರ್ದ ನಾವು ವೈಯಕ್ತಿಕ ಒಂದು ಪ್ರತಿಷ್ಠೆಯಾಗಿ ನೋಡೋದ್ರಿಂದ ಸಹಜವಾಗಿ ಗೆಲ್ಲಬೇಕಂತ ಅನಿವಾರ್ಯತೆ ಭಾರತೀಯ ತಂಡಕ್ಕೂ ಇದೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಸೂರ್ಯಕುಮಾರ್ ಅವರ ತಂಡ ಇದ್ದಿದ್ದು ಇವತ್ತು ಒಳ್ಳೆಯ ಫಾರ್ಮ್ದಲ್ಲಿದೆ. ಬಾಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು. ಆದರೆ ಒಂದು ಮಾತ್ರ ವೀಕ್ ಅದ, ಏನಪ್ಪ ಅಂದ್ರೆ ಫೀಲ್ಡಿಂಗ್ದಲ್ಲೇ. ಮತ್ತು ನಿನ್ನೆ ಶ್ರೀಲಂಕಾದ ವಿರುದ್ಧ ಆಟದಲ್ಲೇ ಒಂದು ಮಿಸ್ಟೇಕ್ಸ್ ಅದು ಅನ್ನೋದು ನಾವು ಗಮನಿಸಬೇಕಾಗ್ತದೆ. ಗೆದ್ದಾಗ ನಮ್ಗೆ ಅನಿಸೋದಿಲ್ಲ, ಅದು ಸೋತಾಗ ಇದೆಲ್ಲ ಗೊತ್ತಾಗ್ತಾ ಇರ್ತಾವೆ. ಆ ನೆಲೆಗಟ್ಟಿನಲ್ಲೇ ನಮ್ಮ ಟೀಮ, ಭಾರತೀಯ ಟೀಮ ಗೆಲ್ಲೋದಕ್ಕೆ ಏನೇನು ಮಾಡಬೇಕಾಗಿದನೋ ಅದನ್ನೆಲ್ಲ ಮಾಡುವಂತಹ ಸಾಹಸವನ್ನು, ಕೆಲಸವನ್ನು ಈಗ ಮಾಡುವಂಥ ದಿನ ಬಂದದ್ದು, ಸಮಯ ಬಂದದ್ದು. ಈ ಹಿನ್ನೆಲೆಯಲ್ಲೇ ಈ ನಮ್ಮ ಬುಮ್ರಾ ಅವರ ಬಾಲಿಂಗ್ ವಿಷಯದ ಅಷ್ಟೇ ಪ್ರಮುಖ ಆಗ್ತದೆ. ಯಾಕೆಂದರೆ ಅವರು ಬುಮ್ರಾ ಆಗಿರ್ಬೋದು, ಮುಂದೆ ಕುಲದೀಪ್ ಯಾದವ್ ಆಗಿರ್ಬೋದು, ಅದೇ ರೀತಿಯಾಗಿ ಇನ್ನಷ್ಟು ನಮ್ಮ ಬೇರೆ ಬೇರೆ ಆಟಗಾರರಾಗಿರ್ಬೋದು, ಇವರು ಸಹಿತ ಕೊನೆ ಹಂತದ ಈ ಫೈನಲ್ ಪಂದ್ಯದಲ್ಲೇ ತಮ್ಮ ಶಕ್ತಿ, ಯುಕ್ತಿ, ಮಾನಸಿಕ